ಇದು ಯಾವನಿಗೆ ಬೇಕಿದೆ ಹೇಳಕ್ಕಾಗ ಕೂತ್ಕೋಬೇಕಿಲ್ಲ ಮಧ್ಯಾಹ್ನ ತನಕ ಎಂಥದ್ದು ಒಂಚೂರು ಕೆಲಸ ಮಾಡಿದ್ದು ಇಲ್ಲ. ಈಗ ಇಷ್ಟೊತ್ತಾದರೂ ಇಲ್ಲಿ ಬಂದು ನೀರಿಗೆ ತಂದು ಕೊಡೋದು ಈಗ ಪೂರ್ತಿ ಒಂದೇ ಸತಿ ಕೊಡಿ ಅಂದ್ರೆ ನಾನು ಕೊಡೋದು ಇಲ್ಲ. ಇಟ್ಕೊಂಡು ಚೂರ ಹಿಂಗೆ ಮಾಡ್ತಿರ್ತಾರೆ. ಮತ್ತೆ ಹೋಗಿ ತಂದು ಕೊಡೋಕೆ ಬೇಕಲ್ಲ. ಅದಕ್ಕೆ ಒಂಥರ ಮೈ ಎಲ್ಲ ಜಡ್ಡು ಕಟ್ಟಂಗಾಗಿದೆ. ಹಂಗೆ 2-3 ದಿನಕ್ಕೆ ಒಂದು ಸತಿ ಬಿಗು ಕೆಲಸ ಮಾಡದೇ ಇರ್ತಿರಲ್ಲ. ನಾನು ಇಲ್ಲಿಗೆ ಬಂದಮೇಲೆ ಎಂಥದ್ದು ಇಲ್ಲ. ಸಾವುಕಾರಿಗೆ ಹುಷಾರಿಲ್ಲದ್ದು ಹೌದಾ ಸುಳ್ಳ ಅಂತಲೂ ಗೊತ್ತಿಲ್ಲ, ತೋರಿಸೋದೇ ಇಲ್ಲ. ನಾನು ಮಾತಾಡ್ತೀನಿ ಅಂದ್ರೆ ಅದನ್ನು ಬೇಡ ಅಂತಾರೆ. ಪ್ರೇಮ್ ಹೇಳಿದ್ದೆ ಸಮ. ಅಲ್ಲ ನನ್ನ ಹತ್ರ ಪೋಸ್ಟ್ ಹೇಳಿದರು ನೀನು ಇಲ್ಲಿ ಇರ್ಬೋದು ಅಂತ. ಈಗ ಹಿಂಗೆ ಆದ್ರೆ ಇರೋಕ್ಕಾಗಲ್ಲಪ್ಪ, ನಂಗಾಗಲ್ಲ. ಎಲ್ಲರೂ ಈಗ ಸಾವುಕಾರಿಗೆ ದೊಡ್ಡಮ್ಮಗೆ ಎಲ್ಲ ಗೊತ್ತಾದರೆ ಕಡಿಗೆ ನಮ್ಮ ಮನೆಗೆ ಗೊತ್ತಾದರೆ ಅವನು ಬೈತಾನೆ, ಇಲ್ಲಿ ಬಂದ್ಕೊಂಡು ಅಂತ ಇದು ಮಾಡ್ತಿದ್ದೀಯ ಅಂತ. ಅದಕ್ಕೆ ಅವನು ಕೆಲಸ ಬಿಟ್ಟಿದ್ದು ಹಿಂಗೆ ಮಾಡೋದಕ್ಕೆ. ಸಾವುಕಾರರ ಕಾಲದಲ್ಲೇ ಈ ಕಿಶೋರಣ್ಣ ಹೆಂಗೆ ಮನೆಯೆಲ್ಲ ಹಾಳು ಮಾಡಿ ತೆಗಿತಾರೆ ಇವರು. ಬುದ್ಧಿ ಭಾಷೆ ಇಲ್ಲ. ಕಿಶೋರ, ನೀ ಏನೇ ಹೇಳ, ಇದಕ್ಕೆ ಇವಲ್ಲ ಮರೆಯ. ಪೇಟೆಗೆ ಹೋದಾಗ ಒಳ್ಳೆ ಇದನ್ನೇ ಸ್ವಲ್ಪ ತರದೆ ಇದೆಯಾ ಅಂತ ಇಲ್ಲಿ ಹೋಗಿ ಲೋಕಲಲ್ಲಿ ಇವನ ಹತ್ರ ತರಿಸ್ತೀಯ. ಏನಪ್ಪ ಹೇಳಿದ್ರು ಕಡೆಗೆ ದುಡ್ಡು ಖರ್ಚು ಮಾಡೋ ನಾನು, ನೀವು ಇಲ್ಲಿ ಹದ ಹೇಳ್ತಾ ಇರ್ತೀರಿ ಅಂದರು ಅಂದೆ. ಈಗ ಅವನಿಗಾರು ಅಷ್ಟೇ, ಒಂದು ಸತಿ ತರಿಸ್ಬೇಕು ಅವನ ಹತ್ರನೇ ತರಿಸೋದಾದ್ರು. ಈಗ ಅವನ ಪಾಲಿಗೆ ಕೊಟ್ಟು ಸುಮ್ಮನೆ ಮನೆಗೆ ಕಳಿಸಿದ್ರೆ ಇಲ್ಲಿ ಅವನು ಕಾದು ಕೂತ್ಕೊಂಡಾನೆ. ಯಾರು ಹೋಗೋರು ಬರೋರು ಅವನು ನೋಡಿದ್ರೆ ಮತ್ತೊಂಥರ ಆಗ್ತದೆ. ನೋಡು ಏನು ಮಾಡ್ತೀಯ ಅಂತ. ನಮ್ಮ ಮನೆಯಲ್ಲಿ ನಿನ್ನೆಯಿಂದನೇ ಶುರು ಆಗಿದೆ ಹೋಗಬೇಡ ಅನ್ನೋಕ್ಕೆ. ನಾನಿವತ್ತು ಜಾಸ್ತಿ ತಗೊಳಲ್ಲಪ್ಪ, ನಾನು ಸ್ವಲ್ಪನೇ ತಗೋತೀನಿ. ಜಾಸ್ತಿ ತಗೊಳಲ್ಲ ನಿಂಗೆ ಅಂತ ಅಲ್ಲಿ ಸಪ್ರೇಟ್ ಇಟ್ಕೊಂಡಿಯಲ್ಲ, ಅದಷ್ಟು ಖಾಲಿ ಆದ್ರೆ ನೀನು ನೆಂಟು ಕೂರ್ತೀಯ, ಮಲಗದೆ ಇಲ್ಲಿ. ಜಾಸ್ತಿ ತಗೊಳಲ್ಲಂತೆ. ಇಲ್ಲಪ್ಪ, ನಾನು ನಾಳೆ ನಾಡ್ದಂಗೆ ಮನೆ ಕಡೆ ಹೋಗ್ತೀನಿ. ಇದಾಗಲ್ಲ ನಂಗೆ. ಬೇಕಾದ್ರೆ ದೊಡ್ಡ ಗೌಡ್ರು ಹೆಚ್ಚು ಕಮ್ಮಿ ಆದಮೇಲೆ ಬರ್ತೀನಿ ಅಂತೀನಿ. ಈ ಥರ ಇದ್ರೆ ಆಗಲ್ಲ. ಕಾಲು ನೋವು ಜಾಸ್ತಿ ಆಗ್ತದೆ. ಮಾತ್ರೆನ ಮಾತ್ರೆ ತಂದು ಕೊಡಿ ಅಂದರೆ ಮಾತ್ರೆ ಎಲ್ಲ ಅಂತಕ್ಕೆ ಇದನ್ನೇ ತಗೋ ಅಂತಾರೆ. ಆಗಲ್ಲ, ಯಾಕೋ ಜೀವನದಲ್ಲೂ ಸರಿ ಇಲ್ಲ. ನಾವು ಹೋಗ್ತೀನಪ್ಪ, ಯಾಂತ ಇಲ್ಲಿದ್ರು ಒಂದು ಹೊತ್ತಾದರೂ ಒಂದು ಸ್ವಲ್ಪ ತುಪ್ಪ ಹಾಕದೆ ಇರ್ತಿರಲಿಲ್ಲ ಪ್ರೇಮ. ಇಲ್ಲಿಗೆ ಬಂದಮೇಲೆ ತುಪ್ಪ ಕಣ್ಣಲ್ಲೇ ಕಾಣಲ್ಲ ನಾನು. ಹಾಲಿಲ್ಲ, ತುಪ್ಪಿಲ್ಲ. ಹಾಗಾಗಿ ಕಾಲು ನೋವು ಮತ್ತು ಜಾಸ್ತಿ ಆಗಿದ್ದೇನು. ನೋಡಿ ಅಲ್ಲಿ ಕೂತ್ಕೊಂಡಾರಲ್ಲ, ಅವ್ರೇನು ನಿಮ್ಮ ಗಂಡ? ಅಯ್ಯೋ ಹೌದೇ, ನೋಡಲ್ಲ ಹಂಗೆ ಕೂತ್ಕೊಂಡಾರಲ್ಲ, ಏನಂತ ಹೇಳೋದು ನಾನು ಇದಕ್ಕೆ. ಅಲ್ಲೆಂತ ಕೂತ್ಕೊಂಡಿದ್ದ, ಎಂತ ಹಿಡ್ದು ಕೂರ್ಸಾರ? ಹೆಂಗೆ ಹುಷಾರಿದ್ರಾ? ಇವತ್ತು ಬೆಳಗ್ಗೆ ಊಟ ತಿಂಡಿ ಮಾಡ್ಕೊಂಡು ಹೋಗಿದ್ರಾ? ಅಯ್ಯೋ ದೇವ್ರೆ, ಇವರೇ ಹೌದೇ, ಏನು ಮಕ್ಕ ಎಲ್ಲ ಸೊರಗೆ ಹೋಗ್ಯದೆ. ಸಣ್ಣ ಮಾತಾಡಿ. ಅಲ್ಲಿ ಒಳಗಾದರೆ ಸುಮಾರು ಜನ, ಅವ್ರದ್ದೆಲ್ಲ ಪಾರ್ಟಿ ಆಗ್ತಿರ್ತದೆ. ನಿಮ್ಮ ಗಂಡು ಸಪ್ಲೈ ಮಾಡೋಕ್ಕೆ ಹಿಂಗೆ ಮಾಡಿ ಪೂರ್ತಿ ಹಾಳು ಮಾಡಿದ್ದು. ಎಲ್ಲಿ ನಾನು ಏನು ನಿನ್ನ ಕೆಲಸಕ್ಕೆ ಬರೋಲ್ಲ ಹಮಾದಿನ. ಅಮ್ಮಂದು ಇರೋ ತನಕ ಒಬ್ರನ್ನ ಹೆಂಗೆ ಇದು ಮಾಡೋದು ಅಂತ ಬತ್ತಿದ್ದೀನಿ ಅಷ್ಟೇ. ಸಾವುಕಾರ ಇದ್ದಂಗೆ ಇಲ್ಲ ಈಗ ಮನೆ. ಪೂರ್ತಿ ಹಾಳು ಮಾಡ್ದು ಈಗಲ ಗಂಡಸ ಆಗ್ಯದೆ ಮಗ.
ಈಗ ಮೊನ್ನೆ ಯಾರು ಆ ಚೇಣಿ ಗೀಣಿ ಅಂತ ವಹಿಸ್ಕೊಳಕ್ಕೆ ಬಂದಾರೇನ, ದುಡ್ಡು ಸಿಕ್ಕಿರ್ಬೇಕು. ಇಲ್ಲೇ ಒಂದು 2-3 ಜನ ಸೇರ್ಕೊಳ್ಳೋದು, ಇದನ್ನೇ ಮಾಡೋದು. ನಾನು ಹೇಳೋದಾದ್ರೆ ಕರ್ಕೊಂಡು ಹೋಗೋದೇ ಒಳ್ಳೇದು ನಿಮ್ಮ ಗಂಡನ. ಇಲ್ಲದೇ ಇದ್ರೆ ಇಲ್ಲೇ ಇದ್ರೆ ಕುಡ್ದು ಏನೋ ಒಂದು ಕತೆ ಆಗ್ತದೆ. ಕರ್ಕೊಂಡು ಹೋಗ್ತೇನೆ, ಅದಕ್ಕಾಗೇ ಬಂದಿದ್ದು ನಾನು. ಮತ್ತೆ ಇಲ್ಲಿ ಬಿಟ್ಟು ಹೋಗಲ್ಲ, ಯಾವ ಕಾರಣಕ್ಕೂ ಇಲ್ಲಿ ಬಿಟ್ಟು ಹೋಗಲ್ಲ. ಏನೋ ಒಂದು ಮನಸ್ಸು ಮಾಡಿ ಹೊರಟಿದ್ದು ಒಳ್ಳೇದಾಯ್ತು. ಅದೇನಲ್ಲೇ ನಿಂತ್ರಲ್ಲ, ಬರಲ್ಲ ಆಚೆಗೆ? ಇಲ್ಲ ನಾನು ಬರಲ್ಲ. ನೀವೊಬ್ಬರೇ ಹೋಗಿ ನಿಧಾನಕ್ಕೆ ಮಾತಾಡಿ ಕರ್ಕೊಬನ್ನಿ. ನಾನು ಬಂದಿದ್ದು ಇಲ್ಲಿ ಕರ್ಕೊಬಂದಿದ್ದು ಅಂತಲೂ ಹೇಳಬೇಡಿ ಆತ. ನಾವು ಹೋಗ್ತೀನಿ ಸೀದಾ, ನಾವು ಹೋಗಿರ್ತೀನಿ. ಮತ್ತು ನನ್ನ ಹೆಸರು ಹೇಳಂಗಿಲ್ಲ ನೀವು. ಇಲ್ಲ ಹೇಳಲ್ಲ. ಹೋಗಿ ನೀವು ಹೋಗಿ. ಬಸ್ ಮಾರೆ ಹಾಕಿ ಇಟ್ಕೋತೀನಿ. ಅಲ್ಲ ಏನ್ರಿ? ಇಲ್ಲಪ್ಪ, ಕರೆದಿದ್ದೇ ಕೇಳಲ್ಲ. ಏನು ಪೂರ್ತಿ ನತ್ತಿ ಏರ್ ಹೋಗಿರ್ಬೇಕು. ಏನು ಇಲ್ಲಿ ಎಂತ ಮಾಡ್ತಾ ಕತ್ಕೊಂಡ್ರಿ? ಏನು ಮನೆಗೆ ಯಾನೇ ಇಲ್ಲ ಹಂಗಾರೆ? ನೀ ಎಷ್ಟೊತ್ತಿಗೆ ಬಂದೆ? ಹೆಂಗೆ ಬಂದೆ? ಹೆಂಗೆ ಗೊತ್ತಾಯ್ತು? ಇಲ್ಲಿಗೆ ಎಂತಕ್ಕೆ ಬರೋಕ್ಕೆ ಹೋದೆ ಮಾರತಿ? ಎಂತಕ್ಕೆ ಬಂದೆ? ಹೋಗು ನೀವು ಹೋಗಿ, ಹೇಳ್ತೀನಿ. ಹೋಗು, ನಾ ಬರ್ತೀನಿ, ನೀವು ಹೋಗೆ. ಏನು ಎಲ್ಲಿಗೆ ಹೋಗೋದು? ನಾವು ಒಬ್ಬಳೇ ಹೋಗೋಕ್ಕೆ ಬಂದೀನಿ ಅಂತ ತಿಳ್ಕೊಂಡ್ರ? ನಿಮ್ಮನ್ನು ಕರ್ಕೊಂಡೇ ಹೋಗೋದು. ಒಳ್ಳೆ ಮಾತಲ್ಲಿ ನಡೀರಿ, ಹೇಳ್ತೀನಿ. ಒಳ್ಳೆ ಮಾತಲ್ಲಿ ಮನೆಗೆ ನಡ್ದು ಬಿಡಿ. ಯಾರು ಏನು ಹೇಳ್ತಾರೋ ಮಂಡೆ ಬಗ್ಸಿ ಅದನ್ನೇ ಕೇಳೋದು. ಮನೆ ಸಂಸಾರ, ಹೆಂಡತಿ, ಮಕ್ಕಳು ಯಾರು ಬೇಡ ನಿಮ್ಮಲ್ಲ. ಬರ್ತೀನಿ ಮಾರತಿ, ನನಗೂ ಇಲ್ಲಿ ಸಾಕಾಗೋಗಿ ನಾನು ಬರ್ತೀನಿ. ನಾನೇನಿಲ್ಲಿ ಇರೋಲ್ಲ. ಈಗ ನೀ ಬಂದಿದ್ದು ನೋಡಿದ್ರೆ ದೊಡ್ಡ ಗಲಾಟೆ ಆಗ್ತದೆ. ಅಲ್ಲಿ ಸುಮಾರು ಜನ ಅದಾರೆ ಮಾರತಿ. ನೀವು ಹೋಗು, ನಾನು ನಾಳೆಗೆ ಬರ್ತೀನಿ, ನೀವು ಹೋಗು. ಏನು ಬೇಡ, ಇಲ್ಲೇ ಕಡೆಗೆ ಇಲ್ಲೇ ಇದ್ದ ಅವರೆಲ್ಲ ಮತ್ತೊಂಥರ ಮಂಡೆ ಸೌರೆ. ನಾನು ಬರಲ್ಲ ಅಂತ ಏನು ಮಾಡೋಕ್ಕಲ್ಲ. ನಾನು ಬರೋದೇ ಬಂದೀನಿ, ಅಲ್ಲಿಂದ ಗೋಲಾಟ ಬಂದೀನಿ. ಬಂದುಬಿಡಿ, ನನ್ನ ಜೊತೆ ಹೇಳಿನಿ. ಹೋಗೋಣ, ಏನಾಗಲ್ಲ. ಒಳಗಿರಲಿ, ನಾವು ಹೋಗೋಣ. ಏ ಕಿಶೋರ, ಯಾರೋ ಮಾತಾಡ್ದಂಗಾಗಲ್ಲ ಹೊರಗಡೆ. ಯಾರು ಬಂದ್ರ ಮಾರಾಯ? ನಮ್ಮ ಮನೇಲಿ ಯಾರು ಹುಡ್ಕೊಂಬಂದ್ರ ಹೆಂಗೆ? ಏನು ನಿನ್ನ ಭ್ರಮೆ ಮಾರಾಯ. ಯಾರು ಬರಲೂ ಇಲ್ಲ, ಸುಮ್ಮನೆ ಮಾಡೋ ಕೆಲಸ ಮಾಡು. ನೀನು ಎಂಜಾಯ್ ಮಾಡಲ್ಲ, ನಮಗೂ ಬಿಡಲ್ಲ. ಹೇಳ್ದರ ಮಾತು ಯಾವಾಗ ಕೇಳ್ತೀರಿ ಬೇಕಾತಲ್ಲ? ಹೇಳಿ ಎದ್ದು ಬಲ್ಲಿ, ಹೇಳ್ತೇನೆ. ಹೋಗೋಣ ಬಲ್ಲಿ. ನಡೀರಿ. ಮತ್ತೊಂದು ಸರಿ ಹೆಂಡ್ತಿಗೆ ನೋಡೋದೆ ಅಂತ ಎಂತ ಆಗೋದಿಲ್ಲ. ನಡೀರಿ, ಹೇಳ್ತೀನಿ, ನಾನಿದ್ದೀನಿ. ಇಲ್ಲ, ನಿಜವಾಗ್ಲೂ ಯಾರೋ ಮಾತಾಡ್ದಂಗೆ ಆಯ್ತಲ್ಲೇನಾ? ನಾಗಪ್ಪ ಇಲ್ಲಿ ಇಲ್ಲ ಕಣ್ರ. ಎಲ್ಲ ಹೋದ ನಾಗಪ್ಪ? ನಾ ಹೇಳ್ದೆ ನಿಮ್ಗೆ ಯಾವಾಗಿಂದ ಏನೋ ಮಾತಾಡ್ದಂಗೆ ಕೇಳಿಸ್ತಾ ಇದೆ ಅಂತ. ನನ್ನ ಮಾತು ಕೇಳಿದ್ರಾ? ಹೇಳು. ಸುಮ್ಮನೆ ಕೂತ್ಕೊಳ್ಳೋ ಮಾರಾಯ, ಸುಮ್ಮನೆ ಕೂತ್ಕೊ. ಅವನು ಹಿಂಗಾರು ಮ್ಯಾನೇಜ್ ಮಾಡ್ತಾನೆ. ನಾವು ಸಿಕ್ಕಾಕೊಂಡ್ರು ಕೊನೆಗೆ. ನಮ್ಮನೆಯಿಂದ ಯಾರೋ ಬಂದಾರೋ ಏನೋ. ಇರ್ರ ಸ್ವಲ್ಪ ಹೊತ್ತೀರಿ, ತಾಳೆ. ನಾಗಪ್ಪ ಓ ನೋಡಲ್ಲಿ, ಕಿಶೋರಣ್ಣ ಹೊರಗೆ ಬಂದಿದ್ದಾಗಿದೆ. ಇವು ಏನು ಮಾಡೋದೀಗ? ನೋಡ್ತಾರೆ. ಸ್ವಲ್ಪ ಸುಮ್ಮನೆ ಹೇಳ್ತೀನಿ. ಇನ್ನೊಂದ್ಸತಿ ಕರೆದ್ರೆ ಇಲ್ಲಿ ಉಂಡ ಮಾಡೋಕ್ಕೆ ಬಂದೀನಿ ಅಂತ ಹೇಳಿ. ಉಂಡ ಮಾಡೋಕ್ಕೆ ಬರ್ತೀನಿ, ಒಳಗೆ ಹೋಗ್ತಾರೆ. ಅಷ್ಟೊತ್ತಿಗೆ ನಾವು ಹೋಗೋಣ. ಸುಮಾರು ದೂರ ಬಸ್ ಒಂದು ಹತ್ತಿದ ಮೇಲೆ ಮತ್ತೆ ನಮ್ಮನ್ನು ಯಾರು ಹಿಡಿಯೋರಿಲ್ಲ. ಇಲ್ಲೇ ಹತ್ತದೇ ಅದೇ ದಾರಿನ ನೋಡ್ಕೆ ಬಂದೀನಿ. ನೀವು ಸುಮ್ಮನೀರಿ, ಹೇಳ್ತೀನಿ. ಎಲ್ಲಿ ಹೋದ್ನಪ್ಪ ಇವ? ಇಲ್ಲೇ ಕೂತಿರ್ತಿದ್ನಲ್ಲ. ನಾಗಪ್ಪ, ಇದು ಕಿಶೋರಣ್ಣ, ನಾನು ಇಲ್ಲಿದ್ದೀನಿ. ಇಲ್ಲೇ ಒಂದು ಉಂಡ ಮಾಡೋಣ ಅಂತ ಬಂದೀನಿ. ಇಲ್ಲೇ ಇದ್ದೀನಿ, ಬರ್ತೀನಿ. ನೀವು ಕೂತ್ಕೊಳ್ಳಿ. ಎಂತ ತೋರ್ಬೇಕಿತ್ತ ಮತ್ತೆ? ಬೇಡ, ತೋರೋದೆಂತ ಬೇಡ. ಇಲ್ಲಿದ್ದವ ಎತ್ಲಾಗ ಹೋದೆ ಅಂತ ನೋಡಿದೆ. ನೀ ಹೇಳಿ ಹೋಗ್ಬೇಕ ಇಲ್ಲ ಮಾರಯ್ಯ? ನಾ ಒಂದ್ಸತಿ ಹೆದ್ರು ಹೋದೆ, ಗೊತ್ತಾನ? ಇಲ್ಲ ಹೆದ್ರಕ್ಕೆ ಅಂತ ಅದು. ಇಲ್ಲೇ ಇದ್ದೀನಿ ನಾನು. ಏನಂತ ಕಿಶೋರ? ಏನಿಲ್ರ ಮಾರಯ್ಯ, ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ಯಾನವ.
ನೀವೊಂದು ಜನ ನೀವು ಹೆದರೋದಲ್ದೆ ನನ್ನೂ ಹೆದರ್ಸ್ಬಿಡ್ತೀರಿ. ಬಾ 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 ಹಂಗಾರೆ, ಬಾ ಬಾ ಕೂತ್ಕ ಬಾ. ಆದರೂ ಕಿಶೋರ, ನಾವು ಸ್ವಲ್ಪ ಜಾಗ್ರತೆ ಇರ್ಬೇಕಾಗ್ತದ ಕಣ. ನನಗಂತೂ ಯಾರೋ ಮಾತಾಡ್ದಂಗೆ ಕೇಳಿದ್ದಂತೂ ಹೌದು ಅವಾಗ. ಈ ಕೆಲಸದವ್ರನ್ನೆಲ್ಲ ಹಂಗೆ ನಂಬಕ್ಕಾಗಲ್ಲ. ಅಲ್ಲ, ನೀವೊಂದು ಮಾತು ಹೇಳಿದೆ ಅಂತ ಹೇಳಿ ಅವನು ಹೆಂಡತಿ ಮಕ್ಕಳನ್ನೇ ಬಿಟ್ಟು ಬಂದವ ಇಲ್ಲಿ ಬೇರೆ ಯಾರು ಏನಾರು ಹೇಳಿದ್ರು ಅಂಥೇಳಿ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ? ನಮ್ಮ ಊರಲ್ಲಿ ಜನ ಅಂತೂ ಮೊದಲೇ ಹಂಗದಾರೆ, ನಿನ್ನ ಮೇಲೆ ಕಣ್ಣು ಬೇರೆ ಅದೇ. ನಾವು ನಾಳೆಯಿಂದ ಅವ್ನ ಕೆಲಸ ಮಾಡ, ನಾನು ಅದಕ್ಕೆ ಹೇಳೋದು. ಇಲ್ಲಿ ಅದಾದಮೇಲೆ ಅವ್ನ ಮನೆಗೆ ಕಳಿಸ್ಕೊಳ್ಳೋಣ ಹೇಳ್ತೀನಿ, ಇಲ್ಲಿ ಕೂರಿಸ್ಕೊಳೋದೇ ಬೇಡ. ಹೇಳೋಕ್ಕಾಗಲ್ಲ ಕಣ, ಕಡೆಗೆ ಅವನೇ ಯಾರಿಗಾರು ತೋರಿಸ್ಕೊಟ್ರು ಕೊಟ್ಟನೆ. ಅಲ್ಲಡಲ್ಲಿ ಎಂತಕ್ಕೆ ಆ ಕಡೆ ಎಂತ ತಿರುಗಿ ನೋಡ್ತಿದ್ದೀರಿ? ಬಲ್ಲಿ ನೀವು ಬಲ್ಲಿ ಹೇಳ್ತೀನಿ. ಅಲ್ಲಿಂದ ಇಲ್ಲಿ ನಾನು ಗೋಳಾಟು, ಆ ಹುಡುಗಲ್ಲಿಂದ ಬಂದು ಏನು ಸ್ವಲ್ಪ ತಲೆ ಬಿಸಿ ಮಾಡ್ಕೊಂಡ. ನಾವ ಹೇಳ್ತಾರೆ ಮಾತು ಕೇಳ್ತೀರನು ಹೇಳ್ದಾರ ಮತ್ತು ನೋಡಿ, 4 ದಿನಕ್ಕೆ ಜೀವ ಅನ್ನೋದು ಹೆಂಗಾಗಿ ಹೋಗಿದೆ ಅಂತ. ಏನು ತಿಂದಿದ್ದಿಲ್ಲೇನ ಬರೀ ಕುಡ್ದಿದ್ದೆ. ಇನ್ನೊಂದು ಸತಿ ಮನೆ ಮೆಟ್ಲು ಕೆಳಗೆ ಇಳ್ದಿದ್ದು ನೋಡ್ಕಿದ್ದೀನಿ, ತಗೊಂಡು ಹೋಗ್ತೀನಿ, ಮನೆಗೆ ತಗೊಂಡು ಹೋಗ್ತೀನಿ. ತಡೀರಿ. ಅಲ್ಲ, ತಡಿ, ನಾನು ಒಂದೇ ಒಂದು ಪ್ಯಾಕೆಟಲ್ಲಿ ಇಟ್ಟೀನಿ, ಹೋಗಿ ತಗೊಬತ್ತೀನಿ. ಮತ್ತೆಂತ ಮಾಡೋದು? ಇಲ್ಲ, ಹೋಗಿ ತಗೊಂಡೇ ಬಂದೆ. ಸಿಕ್ಕಿದ್ರಲ್ಲಿ ಹಿಡಿದು ಅಡ್ಡು ಹೊಡೆದ್ರು ಹೊಡೆದೆ, ಸುಮ್ಮನೆ ಬತ್ತೀರಾ ಇಲ್ಲ? ತಾಳಿಯೇ ನೀನೊಬ್ಳು. 4 ಹೆಜ್ಜೆ ಹೋಗಿ ತತ್ತೀನಿ, ಅಲ್ಲೇ ಇಟ್ಟೀನಿ. ಅವರಿಗೆ ಗುಮಾನಿ ಬರೋಕ್ಕದೆ ನಾನು ಉಂದ ಮಾಡೋಕ್ಕೆ ಬಂದಿದ್ದು ಹೌದಾ ಅಲ್ಲ ಅಂತ. ಒಂದು ಸತಿ ಹೋದಂಗೆ ಮಾಡಿ ಅವ್ರ ಹತ್ರ ಮಾತಾಡಿ ಬಂದರೆ ಸಮ ಆಗ್ತದೆ. ಅಯ್ಯೋ ನಿಮ್ಮ ಕಿಶೋರಣ್ಣ, ಇಲ್ಲೇ ಇದ್ದೀನ್ರಿ. ಯಾಂತ ನಿಮ್ಗೆ ಅನುಮಾನ ಆಗಿದ್ದ ನನ್ನ ಮೇಲೆ? ಕರಿತ ಹೆರ್ಗೆ ಬಂದ್ರಲ್ಲ, ಉಂದ ಮಾಡೋಕ್ಕೆ ಹೋಗಿದ್ದೆ. ಇಲ್ಲ ಅನುಮಾನ ಅಂತ ಅಲ್ಲ. ಅಲ್ಲಿ ನಾನೆಂತಕ ಹೆರ್ಗೆ ಬಂದಲ್ಲ, ನೀ ಕಾಣ್ಲಲ್ಲ, ಹಾಗಾಗಿ ಮಾಡಿದ್ದಷ್ಟೇ. ಏನಿಲ್ಲ ಅನುಮಾನ ಎಂತಕ ನಿನ್ನ ಮೇಲೆ ಅದು.